ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಇವತ್ತು ನಾವು ಹೇಳೋದಕ್ಕೆ ಹೊರಟಿರೋ ವಿಷಯ ದೇಶದ ರಾಜಕೀಯ ವಲಯದಲ್ಲಿ ತುಂಬಾನೇ ಗಮನ ಸೆಳೀತಾ ಇರೋ ವಿಷಯ. ಯಾಕೆ ಗೊತ್ತಾ? 4 ಪ್ರಮುಖ ಚುನಾವಣಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಫೇಸ್ ಮಾಡ್ತಾ ಇರುವಂತಹ ಸವಾಲುಗಳು ಏನು? ದಕ್ಷಿಣದಿಂದ ಪೂರ್ವದ ತನಕ ಕಾಂಗ್ರೆಸ್ಗೆ ಯಾಕೆ ಅಡೆತಡೆಗಳು ಎದುರಾಗ್ತಾ ಇವೆ? ಇದೆಲ್ಲದರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಾ ಇದೆ, ಕೇರಳ, ತಮಿಳುನಾಡು, ಅಸ್ಸಾಂ ಹಾಗೆ ಪಶ್ಚಿಮ ಬಂಗಾಳ ರಾಜ್ಯಗಳು ಸದ್ಯದಲ್ಲೇ ವಿಧಾನಸಭೆ ಚುನಾವಣೆಯನ್ನ ಫೇಸ್ ಮಾಡುತ್ತವೆ. ದೇಶಾದ್ಯಂತ ಅಸ್ತಿತ್ವ ಕಳೆದುಕೊಳ್ತಾ ಇರೋ ಕಾಂಗ್ರೆಸ್ಗೆ ಈ 4 ರಾಜ್ಯಗಳ ಚುನಾವಣೆ ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಮೈತ್ರಿ ಬಗ್ಗೆ ಗೊಂದಲ, ಪಕ್ಷದ ನಾಯಕರ ನಡುವಿನ ಆಂತರಿಕ ಕಚ್ಚಾಟದಿಂದ ಕಾಂಗ್ರೆಸ್ ಈ 4 ರಾಜ್ಯಗಳಲ್ಲಿ ತನ್ನದೇ ಆದ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೆ. ಸೊ ಮೊದಲನೇದಾಗಿ ಹೇಳೋದಾದ್ರೆ ತಮಿಳುನಾಡಿನ ರಾಜಕೀಯದ ಬಗ್ಗೆ ಮಾತಾಡೋಣ, ಅಲ್ಲಿನ ಕಾಂಗ್ರೆಸ್ ಸ್ಥಿತಿಗತಿ ಬಗ್ಗೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಬಹುವರ್ಷಗಳಿಂದ ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ರೆ ಡಿಎಂಕೆ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನ ಫೇಸ್ ಮಾಡ್ತಾ ಇದೆ. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರ ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಆದ್ರೆ ಮೈತ್ರಿ ಅಂದ್ರೆ ಎಲ್ಲವೂ ಸರಾಗವೇ ಅಂತ ಹೇಳೋದಕ್ಕಾಗೋದಿಲ್ಲ. ಇತ್ತೀಚಿನ ಬೆಳವಣಿಗೆಯಲ್ಲಿ ಸೀಟು ಹಂಚಿಕೆ, ಪ್ರಭಾವ ವಿಸ್ತರಣೆ ಹಾಗೆ ಸ್ಥಳೀಯ ನಾಯಕತ್ವದ ಅಸಮಾಧಾನ ಕಾಂಗ್ರೆಸ್ಗೆ ಒಂದ್ ರೀತಿ ಟೆನ್ಷನ್ ತಂದಿಟ್ಟಿದೆ. ತಮಿಳುನಾಡಿನಲ್ಲಿ ಮಿತ್ರ ಪಕ್ಷ ಡಿಎಂಕೆ ಹಾಗೆ ಕಾಂಗ್ರೆಸ್ ನಡುವೆ ಅಧಿಕಾರ ಹಂಚಿಕೆ, ಸೀಟ್ ಹಂಚಿಕೆ ವಿಚಾರವಾಗಿ ಚುನಾವಣೆಗೂ ಮುಂಚೆನೆ ಅಪಸ್ವರ ಶುರುವಾಗ್ಬಿಟ್ಟಿದೆ. ಡಿಎಂಕೆ ಸರ್ಕಾರದ ಕೆಲವು ನಿರ್ಧಾರಗಳನ್ನ ಬಹಿರಂಗವಾಗಿನೇ ಟೀಕೆ ಮಾಡ್ತಾ ಇರೋ ಸ್ಥಳೀಯ ನಾಯಕರು ಈ ಸಲ ನಟ ವಿಜಯ್ ಅವರ ಟಿವಿಕೆ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತೆ ವರಿಷ್ಠರಿಗೆ ಕೋರಿದ್ದಾರೆ. ಡಿಎಂಕೆ ಜೊತೆಗಿನ ಮೈತ್ರಿಗೆ ಪಕ್ಷದ ಸಂಸದ ಮಣಿಕಂ ಟಾಗೋರ್ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಮಾತ್ರ ಅಧಿಕಾರ ಹಂಚಿಕೆ ಸಾಧ್ಯತೆಯನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿರೋದು ಕೈ ನಾಯಕರ ಕಣ್ಣನ್ನ ಕೆಂಪಗೆ ಮಾಡಿದೆ. ಇನ್ನು ಇಲ್ಲೊಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಲೋಕಸಭಾ ಎಲೆಕ್ಷನ್ ಆಗಿರ್ಬೋದು, ವಿಧಾನಸಭಾ ಎಲೆಕ್ಷನ್ ಆಗಿರ್ಬೋದು, ಇದರಲ್ಲಿ ಕಾಂಗ್ರೆಸ್ಗೆ ಸಾಕಷ್ಟು ಸೀಟು ಇಲ್ಲಿ ಸಿಗುತ್ತಾ? ಡಿಎಂಕೆ ಪ್ರಾಬಲ್ಯ ಹೆಚ್ಚಾಗ್ತಾ ಇರೋ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಸ್ವಂತ ನೆಲೆಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಯುವ ಮತದಾರರಲ್ಲಿ ಕಾಂಗ್ರೆಸ್ ಪ್ರಭಾವ ಕಮ್ಮಿ ಆಗ್ತಾ ಇದೆ ಅಂತಾನು ಅನ್ನಿಸ್ತಾ ಇದೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಡಿಎಂಕೆ ಮೈತ್ರಿಯೇ ಅದರ ಜೀವನಾಡಿ. ಆದ್ರೆ ಇದೇ ಮೈತ್ರಿ ಕಾಂಗ್ರೆಸ್ಗೆ ಸವಾಲಾದ ಸ್ಥಿತಿಯನ್ನು ಕೂಡ ತಂದಿಟ್ಟಿದೆ. ರಾಜಕೀಯ ವಿಶ್ಲೇಷಕರು ಹೇಳೋ ಹಾಗೆ ಡಿಎಂಕೆ ತನ್ನ ಪ್ರಾದೇಶಿಕ ಪ್ರಭಾವವನ್ನ ಹೆಚ್ಚಿಸಿಕೊಳ್ತಾ ಇರುವಾಗ ಕಾಂಗ್ರೆಸ್ ಕೇವಲ ಇಲ್ಲಿ ಜೂನಿಯರ್ ಪಾಲುದಾರನಾಗಿ ಉಳಿಯೋ ಅಪಾಯ ಅಂತೂ ಇದ್ದೇ ಇದೆ ಅಂತ. ಹೀಗಾಗಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ಗೆ ಇರೋ ಸಮಸ್ಯೆ ಅಂತಂದ್ರೆ ಮೈತ್ರಿಯನ್ನ ಉಳಿಸ್ಕೊಳ್ಳೋದು, ತನ್ನ ಅಸ್ತಿತ್ವವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಯೋಚನೆ ಮಾಡೋದು, ಜೊತೆಗೆ ಒಂದಷ್ಟು ಈ ತರದ ಸವಾಲುಗಳಂತೂ ಇದ್ದೇ ಇರೋದ್ರಿಂದ ತಮಿಳುನಾಡಿನಲ್ಲಿ ಸ್ವಲ್ಪ ಕಷ್ಟದ ಸ್ಥಿತಿ ಅಂತೂ ಇದ್ದೇ ಇದೆ. ಇನ್ನೊಂದು ರಾಜ್ಯ ಪಶ್ಚಿಮ ಬಂಗಾಳ. ಇಲ್ಲೊಂದು ರೀತಿ ಕಾಂಗ್ರೆಸ್ನದ್ದು ಏಕಾಂಗಿ ಹೋರಾಟ ಅಂತ ಹೇಳ್ಬೋದು. ಪೂರ್ವ ಭಾರತದ ಪ್ರಮುಖ ರಾಜ್ಯ ಅಂದ್ರೆ ಅದು ಪಶ್ಚಿಮ ಬಂಗಾಳ. ಇಲ್ಲಿ ಪ್ರಸ್ತುತ ಅಧಿಕಾರದಲ್ಲಿರೋದು ಆಲ್ ಇಂಡಿಯಾ ತೃಣಮೂಲ್ ಕಾಂಗ್ರೆಸ್ ಅಂದ್ರೆ ಟಿಎಂಸಿ. ಇದರ ನಾಯಕಿ ಮಮತಾ ಬ್ಯಾನರ್ಜಿ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಇಲ್ಲಿ ಬಲಿಷ್ಠ ಶಕ್ತಿಯಾಗಿತ್ತು, ಆದ್ರೆ ಈಗ ಪರಿಸ್ಥಿತಿ ಕಂಪ್ಲೀಟ್ ಚೇಂಜ್ ಆಗಿದೆ. ಬಂಗಾಳದ ರಾಜಕೀಯದಲ್ಲಿ ಮುಖ್ಯ ಹೋರಾಟ ಟಿಎಂಸಿ ಹಾಗೆ ಬಿಜೆಪಿ ನಡುವೆ ಸೀಮಿತವಾಗಿರೋದು. ಕಾಂಗ್ರೆಸ್ ಮತ್ತೆ ಎಡಪಕ್ಷಗಳು ಒಂದು ರೀತಿ ಹಿಂಬಾಲಕರಾಗಿ ಉಳಿದುಕೊಂಡ ರೀತಿಯಲ್ಲಿದೆ. ಸದ್ಯದಲ್ಲೇ ಚುನಾವಣೆಯನ್ನ ಫೇಸ್ ಮಾಡುವಂತಹ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆಗಿಳಿಯೋದಕ್ಕೆ ತೀರ್ಮಾನ ಮಾಡಿದೆ. ಈ ಮೂಲಕ ಹಿಂದಿನಿಂದ ಎಡಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಂಡು ಬಂದಿದ್ದಂತಹ ಮೈತ್ರಿಯನ್ನ ಇದು ಮುರಿಯೋದಕ್ಕೆ ಮುಂದಾಗ್ತಾ ಇರೋದು. ಮೈತ್ರಿ ವಿಚಾರವಾಗಿ ಪಕ್ಷದ ಒಳಗಡೆ ಮೂಡದ ಒಮ್ಮತದಿಂದ ಇಂತಹ ನಿರ್ಧಾರಕ್ಕೆ ಬರಲಾಗಿದೆ. ಇನ್ನು ಇಂಡಿಯಾ ಒಕ್ಕೂಟದ ಭಾಗವಾಗಿರುವ ಮತ್ತೊಂದು ಮಿತ್ರ ಪಕ್ಷವಾದ ತೃಣಮೂಲ ಕಾಂಗ್ರೆಸ್ ಕೂಡ ಚುನಾವಣಾ ಪೂರ್ವ ಮೈತ್ರಿಯನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದು ಏಕಾಂಗಿಯಾಗಿ ಸ್ಪರ್ಧೆಗಿಳಿಯುತ್ತೆ. ಇಲ್ಲಿ ಕಾಂಗ್ರೆಸ್ ಫೇಸ್ ಮಾಡ್ತಾ ಇರೋ ಸಮಸ್ಯೆಗಳು, ಸವಾಲುಗಳು ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಸಂಘಟನಾ ದುರ್ಬಲತೆ, ನೆಲಮಟ್ಟದ ನಾಯಕತ್ವದ ಕೊರತೆ ಹಾಗೆ ಮತ ಬ್ಯಾಂಕ್ ಕುಸಿತವಾಗ್ತಾ ಇರೋದು. ಬಂಗಾಳದಲ್ಲಿ ಕಾಂಗ್ರೆಸ್ ಬಹುಪಾಲು ಕ್ಷೇತ್ರಗಳಲ್ಲಿ ಏಕಾಂಗಿ ಹೋರಾಟ ನಡೆಸಬೇಕಾದಂತ ಪರಿಸ್ಥಿತಿ ಇದೆ. ಟಿಎಂಸಿ ಜೊತೆ ಮೈತ್ರಿ ಸಾಧ್ಯತೆಗಳು ರಾಜಕೀಯವಾಗಿ ತುಂಬಾನೇ ಕಠಿಣ ಅನ್ನೋದು ಹೌದು. ಇದರಿಂದ ಕಾಂಗ್ರೆಸ್ ಮತಗಳು ವಿಭಜನೆಯಾಗಿ ತೃತೀಯ ಶಕ್ತಿಯಾಗಿ ಉಳಿಯೋ ಸಾಧ್ಯತೆ ಕೂಡ ಜಾಸ್ತಿ. ಇಲ್ಲಿ ಕಾಂಗ್ರೆಸ್ ಮುಂದಿನ ಪ್ರಶ್ನೆ ಏನಂತ ಬಂದ್ರೆ, ಬಿಜೆಪಿ ವಿರುದ್ಧ ಟಿಎಂಸಿ ಜೊತೆ ಕೈ ಜೋಡಿಸಬೇಕಾ ಅಥವಾ ತನ್ನದೇ ಆದ ನೆಲೆಯನ್ನ ಮತ್ತೆ ನಿರ್ಮಾಣ ಮಾಡ್ಕೊಳ್ಬೇಕಾ ಅಂತ. ಸೊ ಈ ಒಂದು ಕನ್ಫ್ಯೂಷನ್ ಏನಿದೆ, ಇದು ಬಂಗಾಳದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಸವಾಲು. ಇನ್ನು ಮತ್ತೊಂದು ರಾಜ್ಯ ಕೇರಳ.
ಈಗ ಕೇರಳದ ಕಡೆ ಗಮನ ಹರಿಸೋದಾದ್ರೆ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಹಾಗೆ ಎಲ್ಡಿಎಫ್ ನಡುವೆ ಸಾಂಪ್ರದಾಯಿಕ ರಾಜಕೀಯ ಸ್ಪರ್ಧೆ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಅವರು ಕೊಡ್ತಾ ಇರೋ ಹೇಳಿಕೆ ಪಕ್ಷದೊಳಗೆ ಒಂದು ಚರ್ಚೆ ಹುಟ್ಟಾಕ್ತಾ ಇದೆ, ವಿವಾದಕ್ಕೆ ಕಾರಣವಾಗ್ತಾ ಇದೆ. ಮಣಿಶಂಕರ್ ಅಯ್ಯರ್ ತಮ್ಮ ನೇರ ಮಾತುಗಳಿಂದ ಹೆಸರುವಾಸಿ, ಆದ್ರೆ ಅವರ ಕೆಲವು ಅಭಿಪ್ರಾಯಗಳೇನಿದೆ ಇದು ರಾಜಕೀಯವಾಗಿ ಕಾಂಗ್ರೆಸ್ಗೆ ಒಂದಷ್ಟು ತೊಂದರೆಯನ್ನ ಉಂಟು ಮಾಡಿದೆ ಅಂತಾನೆ ಕೆಲವರು ಹೇಳ್ತಿದ್ದಾರೆ. ಕೇರಳದ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೇತೃತ್ವದ ಎಡಪಕ್ಷಗಳ ಒಕ್ಕೂಟದ ಸರ್ಕಾರವನ್ನ ಕೆಳಗಿಳಿಸಿ ಅಧಿಕಾರಕ್ಕೇರೋ ಹುಮ್ಮಸ್ಸಿನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟಕ್ಕೆ ಪಕ್ಷದ ಹಿರಿಯ ಮುಖಂಡ ಮಣಿಶಂಕರ್ ಅಯ್ಯರ್ ಒಂದಷ್ಟು ಹೇಳಿಕೆಗಳನ್ನ ಏನೇನ್ ಕೊಡ್ತಾ ಇದ್ದಾರೆ, ಕಟುವಾಗಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಆಂತರಿಕ ಕಚ್ಚಾಟದಿಂದ ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರ ಹಾಗೆ ಅಧಿಕಾರಕ್ಕೆ ಮತ್ತೆ ಬರುತ್ತೆ ಅಂತ ಏನ್ ಹೇಳ್ತಾ ಇದ್ದಾರೆ ಅಯ್ಯರ್ ಅವರು, ಇದು ಒಂದ್ ರೀತಿ ಕಾಂಗ್ರೆಸ್ಗೆ ಇರುಸು ಮುರುಸು ಮಾಡ್ತಾ ಇದೆ. ಇಲ್ಲಿ ಪಿಣರಾಯಿ ವಿಜಯನ್ ಅವರ ಕಾರ್ಯಗಳನ್ನ ಹೊಗಳೋ ಮೂಲಕ ಪಕ್ಷಕ್ಕೆ ದೊಡ್ಡ ಮುಜುಗರ ಉಂಟು ಮಾಡ್ತಾ ಇದ್ದಾರೆ ಮಣಿಶಂಕರ್ ಅಯ್ಯರ್ ಅವರು. ಹೀಗಾಗಿ ಇಲ್ಲಿ ಚುನಾವಣಾ ಲಾಭಕ್ಕೆ ಎಲ್ಡಿಎಫ್ ಬಳಸ್ಕೊಳ್ಳೋ ಆತಂಕ ಕೂಡ ಕಾಂಗ್ರೆಸ್ಗಿದೆ. ಇನ್ನು ಅಸ್ಸಾಂ ಅಂತ ಬಂದಾಗ ಅಸ್ಸಾಂನಲ್ಲಿ ಇನ್ನೇನು ಕೆಲವೇ ದಿನಗಳಿಂದ ಎಲೆಕ್ಷನ್ ಇದೆ ಅಂತ ಮಾತು ಕೇಳಿ ಬರ್ತಾ ಇದೆ, ಯಾವಾಗ ಅಂತ ಅನೌನ್ಸ್ ಆಗಿಲ್ಲ. ಅಲ್ಲಿನ ಮಾಜಿ ರಾಜ್ಯಾಧ್ಯಕ್ಷ ಭೂಪೇನ್ ಕುಮಾರ್ ಬೋರಾ ಪಕ್ಷ ತೊರೆಯೋ ನಿರ್ಧಾರವನ್ನ ಹೇಳ್ಕೊಂಡಿದ್ದಾರೆ. ವರಿಷ್ಠರ ಮನವೊಲಿಕೆ ನಂತರ ನಿಲುವನ್ನ ಚೇಂಜ್ ಮಾಡಿದ್ರು. ಈ ಮೂಲಕ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಂಸದ ಗೌರವ್ ಗೊಗೊಯ್ ಅವರ ಅತಿಯಾದ ಮಧ್ಯಪ್ರವೇಶದಿಂದ ಬೇಸತ್ತು ಪಕ್ಷದ ಸದಸ್ಯತ್ವಕ್ಕೇನೆ ರಾಜೀನಾಮೆಯನ್ನ ಕೊಡ್ತಾ ಇರೋದಾಗಿ ಹೇಳ್ಕೊಂಡಿದ್ರು. ಆದ್ರೆ ಗೊಗೊಯ್ ಸೇರಿ ಅನೇಕ ಮುಖಂಡರು ವರಿಷ್ಠರ ಮನವೊಲಿಕೆ ನಂತರ ತಮ್ಮ ನಿರ್ಧಾರವನ್ನ ಚೇಂಜ್ ಮಾಡಿದ್ರು. ಈ ನಡುವೆ ಎಡಪಕ್ಷಗಳ ಜೊತೆಗಿನ ಸೀಟು ಹಂಚಿಕೆ ವಿಚಾರ ಕೂಡ ಕಾಂಗ್ರೆಸ್ ಪಾಲಿಗೆ ಇಲ್ಲಿ ತಲೆನೋವಾಗ್ಬಿಟ್ಟಿದೆ. ಸೊ ರಾಷ್ಟ್ರ ಮಟ್ಟದ ಚಿತ್ರಣ ಏನ್ ಕಾಣಿಸುತ್ತೆ ಇದರಿಂದ? ಈ 4 ರಾಜ್ಯಗಳನ್ನ ಎಕ್ಸಾಂಪಲ್ ಅಂತ ತೆಗೆದುಕೊಂಡು ನೋಡಿದಾಗ ಒಂದು ದೊಡ್ಡ ಚಿತ್ರ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಕಾಂಗ್ರೆಸ್ ಫೇಸ್ ಮಾಡ್ತಾ ಇರೋ ಪ್ರಮುಖ ಸಮಸ್ಯೆಗಳು ಅಂದ್ರೆ ಮೈತ್ರಿ ರಾಜಕೀಯದ ಡಿಪೆಂಡೆನ್ಸಿ, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಸಂಘಟನಾ ಪುನರ್ ನಿರ್ಮಾಣದ ಅಗತ್ಯ, ಸಂದೇಶದ ಸ್ಪಷ್ಟತೆಯ ಕೊರತೆ. ಸೊ ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಹೊಸ ಚೈತನ್ಯ ತರೋ ಪ್ರಯತ್ನವನ್ನೇನೋ ಮಾಡ್ತಾ ಇದೆ. ಆದ್ರೆ ರಾಜ್ಯ ರಾಜಕೀಯದಲ್ಲಿ ಪ್ರಾದೇಶಿಕ ಶಕ್ತಿಗಳದ್ದೇ ಮೇಲುಗೈ ಆಗ್ತಾ ಇದೆ. ಕಾಂಗ್ರೆಸ್ಗೆ ಇದೇ ದೊಡ್ಡ ಸವಾಲು. ಸೊ ಮುಂದೆ ಏನ್ ದಾರಿ ಕಾಂಗ್ರೆಸ್ಗೆ ಅನ್ನೋದಾದ್ರೆ ಮೈತ್ರಿ ರಾಜಕೀಯದಲ್ಲಿ ಸಮತೋಲನವನ್ನ ಸಾಧಿಸಬೇಕು, ರಾಜ್ಯ ಮಟ್ಟದಲ್ಲಿ ಹೊಸ ನಾಯಕತ್ವವನ್ನ ಬೆಳೆಸಬೇಕಾಗತ್ತೆ, ಯುವ ಮತದಾರರನ್ನ ಸೆಳೆಯೋ ನವೀನ ಕಾರ್ಯತಂತ್ರಗಳನ್ನ ರೂಪಿಸಬೇಕಾಗತ್ತೆ, ಸ್ಪಷ್ಟ ಹಾಗೆ ಸಮನ್ವಯಿತ ಸಂದೇಶವನ್ನ ಕೊಡಬೇಕಾಗತ್ತೆ. ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆ ಗೌರವಯುತ ಮೈತ್ರಿ ಇದೆ, ಬಂಗಾಳದಲ್ಲಿ ಸಂಘಟನಾ ಪುನರ್ ನಿರ್ಮಾಣ ಮಾಡಬೇಕಾಗುತ್ತೆ, ಕೇರಳದಲ್ಲಿ ಒಳಗಿನ ಸಮನ್ವಯವನ್ನ ಒಂದಷ್ಟು ಕಾಪಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಈಗ ಅಸ್ಸಾಂನಲ್ಲೂ ಕೂಡ ಒಂದಷ್ಟು ಏರುಪೇರಾಗಿರೋದ್ರಿಂದ ಆ ಪರಿಸ್ಥಿತಿಯನ್ನು ಕೂಡ ಸುಧಾರಿಸಿಕೊಂಡು ಮುಂದೆ ನಡಿಬೇಕಾಗಿದೆ. ಸೊ ಒಟ್ನಲ್ಲಿ ಹೇಳೋದಾದ್ರೆ 4 ಚುನಾವಣಾ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಎದುರಾಗಿರುವ ಸವಾಲುಗಳು ವಿಭಿನ್ನವಾದ್ರೂ ಅವುಗಳ ಮೂಲ ಒಂದೇ ಆಗಿ ಕಾಣಿಸ್ತಾ ಇದೆ: ಪ್ರಾದೇಶಿಕ ರಾಜಕೀಯದ ಬದಲಾವಣೆ ಹಾಗೆ ಸಂಘಟನಾ ದುರ್ಬಲತೆ. ಸೊ ಮುಂದಿನ ಚುನಾವಣೆಗಳು ಕಾಂಗ್ರೆಸ್ಗೆ ಕೇವಲ ರಾಜಕೀಯ ಪರೀಕ್ಷೆ ಮಾತ್ರ ಅಲ್ಲ, ಅದರ ಅಸ್ತಿತ್ವದ ಪರೀಕ್ಷೆ ಕೂಡ ಆಗಿರುತ್ತೆ. ಹೀಗಾಗಿ ಯಾವ ನಿರ್ಧಾರ, ಯಾವ ನಡೆಯನ್ನ ಅನುಸರಿಸ್ತಾರೆ, ಜೊತೆಗೆ ರಾಹುಲ್ ಗಾಂಧಿ ಮುಂದಿನ ದಿನಗಳಲ್ಲಿ ಈ 4 ರಾಜ್ಯಗಳಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನೋದಾದ್ರೆ ಆ ಎಲ್ಲಾ ಪ್ರಯತ್ನಗಳು ಕೂಡ ಯಶಸ್ವಿಯಾಗತ್ತಾ? ಕಾದು ನೋಡೋಣ. ನಿಮ್ಮ ಪ್ರಕಾರ 4 ರಾಜ್ಯದಲ್ಲಿ ಕಾಂಗ್ರೆಸ್ನ ಈಗಿನ ಪರಿಸ್ಥಿತಿಗಳನ್ನ ನೋಡಿ ಹೇಳೋದಾದ್ರೆ ನೆಕ್ಸ್ಟ್ ಏನ್ ಎಲೆಕ್ಷನ್ ಬರ್ತಾ ಇದೆ, ಇಲ್ಲಿ ಕಾಂಗ್ರೆಸ್ಗೆ ಅಸ್ತಿತ್ವ ಉಳಿಸ್ಕೊಳ್ಳುವಂತಹ ಅನಿವಾರ್ಯತೆ ಕೂಡ ಇರೋದ್ರಿಂದ ಕಾಂಗ್ರೆಸ್ ಗೆಲ್ಲುತ್ತಾ, ಸೋಲುತ್ತಾ? ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ.